ಈ ದೇವಸ್ಥಾನ ಹೊಸಪೇಟೆ ಹತ್ರ ಇದೆ. ಆದರೆ ಇದು ಕೊಪ್ಪಳ ತಾಲೂಕು, ಕೊಪ್ಪಳ ಜಿಲ್ಲೆಗೆ ಸೇರಿರೋದು. ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ರವಿರಾಜ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹುಲಿಗೆಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀನಿ. ಹುಲಿಗಿಗೆ ಬಂದಿದ್ದೀನಿ, ಹುಲಿಗಿಯ ದೇವಸ್ಥಾನಕ್ಕೆ ಬಂದಿದ್ದೀನಿ. ಹುಲಿಗೆ ನೋಡಲಿಕ್ಕೆ ಇದೆ ನೋಡಿ, ಹುಲಿಗೆಮ್ಮನ ದೇವಸ್ಥಾನ. ಇನ್ನೂ ಬಂದಿಲ್ಲ, ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲಿ ದಾಸೋಹ ಭವನ ಅಂತ ಇದೆ. ಇದು ಹುಲಿಗಿಯ ಹುಲಿಗಮ್ಮನ ದೇವಸ್ಥಾನ. ನಾವು ಇವಾಗ ಹೋಗ್ತಾ ಇದ್ದೀವಿ ಅಲ್ಲಿಗೆ. ಇದು ತುಂಗಭದ್ರಾ ನದಿಯ ತಟರಲ್ಲಿ ಬರುತ್ತೆ ಈ ಒಂದು ದೇವಸ್ಥಾನ. ನೀವು ಬರೋದಾದ್ರೆ ಇಲ್ಲಿ ಟ್ರೈನಿಗೂ ಬರ್ಬೋದು. ಹುಬ್ಳಿಯಿಂದ ಹಾಗೆ ಬೆಂಗಳೂರಿಂದ ಮುನಿರಾಬಾದ್ ರೈಲ್ವೆ ಸ್ಟೇಷನ್ ಅಂತ ಇರುತ್ತೆ, ಅಲ್ಲಿ ಬಂದು ತಾವು ಇಳ್ಕೊಂಡು ಇಲ್ಲಿಗೆ ನಡ್ಕೊಂಡು ಸಹ ಬರಬಹುದು. ಬಸ್ಸಿಗೂ ಸಹ ಬರ್ಬೋದು. ಹಾಗೆ ಇಲ್ಲಿ ತಮ್ಮ ಪಾದಗಳನ್ನು ಶುಚಿಗೊಳಿಸಿಕೊಳ್ಳಿ. ಹುಲಿಗಿಯ ದೇವಸ್ಥಾನದ ಒಳಗಡೆ ಎಂಟ್ರಿ. ನೋಡಿ, ದರ್ಶನಕ್ಕಾಗಿ ಸಾಲು ಕಟ್ಬಿಟ್ಟಿದ್ದಾರೆ. ಇಲ್ಲಿ ತೆಂಗಿನಕಾಯಿ ಹೊಡೆಯುವ ಸ್ಥಳ ಇದು. ಇಲ್ಲೇ ನೋಡಿ ಹುಲಿಗಿ ಇರೋದು. ತುಂಬ ರಶ್ ಇದೆ. ಇವತ್ತು ಶುಕ್ರವಾರ ಬೇರೆ, ಅದಕ್ಕೆ ತುಂಬ ರಶ್ ಇರುತ್ತೆ. ಟೈಮ್ ಕಂಡ್ರಿ. ನೋಡಿ, ಇದೇ ಹುಲಿಗಿ ದೇವಸ್ಥಾನ. ಹುಲಿಗಮ್ಮ ಇಲ್ಲೇ ನನ್ನ ಹಿಂದೆ ಇದ್ದಾರೆ ನೋಡಿ. ಇಲ್ಲೇ ಹೋಗ್ಬೇಕು, ಒಳಗಡೆ ಹೋಗ್ಬೇಕು. ದರ್ಶನ ಮಾಡ್ಬೇಕಂದ್ರೆ ಸಿಕ್ಕಾಬಟ್ಟೆ ರಶ್ ಇದೆ. ಹೋಗೋಕ್ಕಾಗ್ತದಿಲ್ಲ ಗೊತ್ತಿಲ್ಲ. ಇಲ್ಲಿಂದನೇ ಕೈ ಮುಗಿದು ಹೋಗೋಣ, ಬೇಗ ಕೆಲಸ ಇದೆ ಅದಕ್ಕೋಸ್ಕರ. ಬರ್ರಿ. ಈಗ ಸ್ಪೆಷಲ್ ಆದ ದಾರಿಯಿಂದ ನಮ್ಮನ್ನು ಬಿಟ್ಟಿದ್ದಾರೆ, ಗೌರ್ಮೆಂಟ್ ಎಂಪ್ಲಾಯ್ಸ್ ಅಂತ. ಓಕೆ ಓಕೆ. ದೇವ್ರಿಗೆ ಕರ್ಕೊಂಡು ಹೋಗ್ತಾನೆ ಕೊಡ್ತೀನಿ. ಎಲ್ಲ ದೇವ್ರಿಗೆ ಹಾಕಿ ಒಂದೇ ಸರಿ ಹಾಕ್ತಾನೆ.